ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ಬಂದು ನಾನು ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಅದರ ಮುಂದುವರೆದ ಭಾಗ ಆಗಿರುತ್ತೆ. ನಾವು ಸುಮಾರು ಹೊತ್ತು ಲೈನಲ್ಲಿ ನಿಂತ್ಕೊಂಡು ಕೊನೆಗೆ ಈ ಒಂದು ರೂಮ್ ಸಿಕ್ತು. ತುಂಬ ಚೆನ್ನಾಗಿದೆ ರೂಮು, ಬಟ್ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಏನಿಲ್ಲ. ಅಲ್ಲೇ ಪಕ್ಕದಲ್ಲೇ ರೂಮು, ಟಾಯ್ಲೆಟು, ಬಾತ್ರೂಮ್ ಎಲ್ಲ ಇರುತ್ತೆ. ತುಂಬ ಹೈಜೀನ್ ಆಗಿರುತ್ತೆ. ಆ ರೂಮಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಹೋಗಿರೋರಿಗೆ ಧರ್ಮಸ್ಥಳದಲ್ಲೆಲ್ಲ ಹೇಗಿರುತ್ತೆ ಅಂತ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ನೋಡ್ತಾ ಇರ್ಬೋದು, ನಾನು ಅಪ್ಪಾಜಿ ಅಮ್ಮ ಬಂದು ರೂಮಲ್ಲಿ ಇದ್ವಿ. ಅವರು ಬಂದು ಕೆಳಗಡೆ ಹೋಗಿದ್ರು. ನಮ್ಮ ಮನೆಯವರು, ನಮ್ಮ ಅಣ್ಣ ಅವರೆಲ್ಲ ಮುಡಿ ಕೊಡಬೇಕಿತ್ತು. ನಮ್ಮ ಅಣ್ಣ ಮತ್ತು ನಮ್ಮ ನಳಿಯ ಚಿಕ್ಕವನಿದಾನಲ್ಲ ಅವನು, ಇಬ್ಬರು ಅವರು ಮುಡಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾವು ರೂಮಲ್ಲಿ ಕೂತ್ಕೊಂಡಿದ್ವಿ. ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ಬೆಳಗಿನ ಜಾವ 4 ಗಂಟೆಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ನಾನು ವ್ಲಾಗ್ ಮಾಡಲಿಲ್ಲ. ನೈಟು ತುಂಬ ಸುಸ್ತಾಗ್ಬಿಟ್ಟಿತ್ತಲ್ಲ, ಮಲ್ಕೊಂಡ್ಬಿಟ್ವಿ ನಾವು. ಹಾಗೇ ಇದು ಬಂದು 4 ಗಂಟೆಗೆ ಎದ್ದು ನಾವು ಎಲ್ಲರೂ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಆಮೇಲೆ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದೆ. ಬ್ಲೂ ಅಂದರೆ ಡಾರ್ಕ್ ಗ್ರೀನ್ ಅಲ್ಲ, ಇಲ್ಲ ಬ್ಲೂ ಅಲ್ಲ ಅನ್ನಂಗಿದೆ. ನೋಡ್ತಾ ಇರ್ಬೋದು ಹೇಗಿದೆ ಸ್ಯಾರಿ ಅಂತೇಳಿ ಕಮೆಂಟ್ ಮಾಡಿ. ನಾವು ಬಂದು ನೈಟು ಹೋಗಿ ಟಿಕೆಟ್ ತೊಗೊಂಡಿದ್ವಿ ಬೆಳಗ್ಗೆ ಪೂಜೆಗೆ. ಹಾಗಾಗಿ ಬೇಗ ಹೋಗ್ಬೇಕಿತ್ತು. 7 ಗಂಟೆಗೆ ದರ್ಶನಕ್ಕೆ ಹೋಗಬೇಕಾಗಿತ್ತು. ನನ್ನ ಮಗನಿಗೆ ಪ್ರತಿ ವರ್ಷ ತುಲಾಭಾರ ಕೊಡ್ತೀವಿ. ಹಾಗಾಗಿ ನೈಟೇ ನಾವು ಟಿಕೆಟ್ ತೊಗೊಂಡಿದ್ವಿ. ಪೂಜೆ ಟಿಕೆಟು ಹಾಗೆ ತುಲಾಭಾರ ಟಿಕೆಟು ತೊಗೊಂಡಿದ್ವಿ. ಅವರು ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ, ನೀವು ಬೆಳಗ್ಗೆನೇ ಬರಬೇಕು ದರ್ಶನಕ್ಕೆ ಅಂತ ಹೇಳಿದರು. ಹಾಗಾಗಿ ನಾವು 7 ಗಂಟೆಗೆ ಹೋಗಬೇಕಾಗಿತ್ತಲ್ಲ, ಎಲ್ಲರೂ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ 6:15ಗೆ ನಾವು ರೂಮಿಂದ ಹೊರಟ್ವಿ. ನೋಡ್ತಾ ಇರ್ಬೋದು, ಇವಾಗ ಹೋಗ್ತಾ ಇದ್ದೀವಿ. ನನ್ನ ಅಳಿಯ, ನನ್ನ ಮಗ ಹೋಗ್ತಾ ಇದ್ದಾರೆ ನೋಡಿ. ಎಲ್ಲರೂ ಪಂಚೆ ಹಾಕ್ಕೊಂಡಿದ್ರು, ವೈಟ್ ಆ್ಯಂಡ್ ವೈಟು. ವೀಕೆಂಡ್ ಆಗಿರೋದ್ರಿಂದ ಸುಮಾರು ರಶ್, ತುಂಬ ಜನ ಅಂದರೆ ತುಂಬ ಜನ ಇದ್ದರು ನೋಡಿ. ಬೆಳಗ್ಗೆ 6:15ಗೆ ಎಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಕಾವ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ. ಅವಳು ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಬಂದಿದ್ದಾವಲ್ಲ, ಅದು ಸ್ಯಾರಿ ಹಾಕ್ಕೊಂಡಿದ್ಲು. ನಾನು ಬಂದು ಚನ್ನಗಿರಿಯಲ್ಲಿ ತುಮಕೋಸು ಬಟ್ಟೆ ಅಂಗಡಿ ವ್ಲಾಗ್ ಮಾಡಿದ್ನಲ್ಲ, ಅಲ್ಲಿ ತೊಗೊಂಡಿರೋ ಸ್ಯಾರಿನ ನಾನು ವೇರ್ ಮಾಡಿದ್ದೆ. ಯಾವುದು ಸ್ಯಾರಿ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಮ್ಮಮ್ಮನೂ ಅಲ್ಲೇ ತೊಗೊಂಡಿರೋ ಚನ್ನಗಿರಿಯಲ್ಲಿ ಕಾಟನ್ ಸ್ಯಾರಿ ವೇರ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇವಾಗ ನಾವು ಹೊರಟ್ವಿ ದರ್ಶನಕ್ಕೆ ಹೋಗೋಕ್ಕೆ ಅಂತೇಳಿ. ಬೆಳಗ್ಗೆ 6:30 ಆಗಿದೆ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ವಾತಾವರಣ ತುಂಬ ಚೆನ್ನಾಗಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಕ್ಯೂ ಅಲ್ಲಿ ಸುಮಾರು ಜನ ನಿಂತ್ಕೊಂಡಿದ್ರು. ತುಲಾಭಾರಕ್ಕೆ ನಾವು ಈ ಸಲ ನವಧಾನ್ಯನ ಕೊಟ್ವಿ. ಪ್ರತಿ ವರ್ಷವೂ ತುಲಾಭಾರ ಕೊಡ್ತೀವಿ ನನ್ನ ಮಗನಿಗೆ. ಹಂಗಾಗಿ ನಾವು ಪ್ರತಿ ವರ್ಷವೂ ಒಂದೊಂದು ವಸ್ತುನ ಕೊಡ್ತೀವಿ. ಒಂದು ವರ್ಷ ಅಕ್ಕಿ, ಒಂದು ವರ್ಷ ಬೇಳೆ, ಬೆಲ್ಲ, ಉಪ್ಪು, ಬಾಳೆಕಾಯಿ, ಕುಂಬಳಕಾಯಿ, ಈ ರೀತಿ ಪ್ರತಿ ಒಂದೊಂದು ವಸ್ತುನೂ ಪದಾರ್ಥಗಳ್ನ ಕೊಡ್ತೀವಿ. ಈ ರೀತಿ ಈ ವರ್ಷ ಏನು ಕೊಡಬೇಕು ಅಂತ ನಮಗೂ ಅನಿಸ್ತಿತ್ತು. ಅದು ಆನ್ಲೈನಲ್ಲಿ ಟಿಕೆಟು ಹಾಕಿದ್ರು. ಅದರಲ್ಲಿ ನೋಡಿಕೊಂಡು ನಾವು ಈ ಸಲ ನವಧಾನ್ಯ ಕೊಡೋಣ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನವಧಾನ್ಯ ಕೊಟ್ವಿ. ಅದಕ್ಕೆ ಎಷ್ಟಾಯಿತು ಏನು ಅಂತ ನಾನು ಮುಂದೆ ತೋರಿಸ್ತೀನಿ. ನೋಡಿ ಫುಲ್ ನೋಡಿ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಹೋಗ್ತಾ ಇದ್ದೀವಿ. ನಮ್ಮ ಕಾವ್ಯ, ನಾನು, ನಮ್ಮ ಅಣ್ಣ, ನಮ್ಮ ಮನೆಯವರೆಲ್ಲ ಮುಂದೆ ಹೋಗಿದ್ರು. ಅಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಅಲ್ಲಿ ಹಾವಿದೆ ಅಂತ ಹೇಳಿದ್ರು. ಹಂಗಾಗಿ ಹಾವು ನೋಡ್ತಾ ನಿಂತ್ಕೊಂಡು ನಾವು ನೋಡಿ, ಹಾವು ಎಷ್ಟು ದೊಡ್ಡದಿದೆ. ನಾವು ಹೋಗ್ತಾ ಬರ್ತಾ ಸುಮಾರು ಒಂದು 3-4 ಹಾವು ನೋಡಿದ್ವಿ ಅಲ್ಲಿ. ಮಲೆನಾಡು ಭಾಗಕ್ಕೆ ಹೋದರೆ ಹಾವು ನೋಡೋದೇನು ಹೊಸ್ತಲ್ಲ ಅನಿಸುತ್ತೆ. ಎಲ್ಲಿ ನೋಡಿದ್ರು ಅಲ್ಲಿ ಹಾವು ಕಾಣಿಸ್ತವೆ. ನೋಡಿ ಎಷ್ಟು ದೊಡ್ಡ ಹಾವು ಹೋಗ್ತಾ ಇದೆ. ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆಯಿಂದನೂ ಬರ್ತಾನೂ ಒಂದು 3-4 ಹಾವು ಇತ್ತು. ಈ ಕಡೆಯಿಂದ ಬರ್ತಾ ಹೋಗ್ತಾ ಒಂದು ಹಾವು ನೋಡಿದ್ವಿ. ಇದನ್ನು ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ಒಂದು 3-4 ಹಾವು ಇತ್ತು ಅಲ್ಲೇ ಸ್ವಲ್ಪ ಸ್ವಲ್ಪ ದೂರದಲ್ಲಿ. ಹಾಗೆಯೇ ತುಲಾಭಾರ ಕೊಡಲಿಕ್ಕೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಮತ್ತು 12:15ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. 12:30 ಇಲ್ಲ 1 ಗಂಟೆ ಅನಿಸುತ್ತೆ. 1 ಗಂಟೆಗೆ ಮತ್ತೆ ಶುರುವಾಗುತ್ತೆ. 8 ಗಂಟೆಗೆ ಬೆಳಗ್ಗೆ ಕೊಟ್ಟಿಲ್ಲ ಅಂದರೆ ಮತ್ತೆ 1 ಗಂಟೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ತುಲಾಭಾರ ಕೊಡೋಂಗಿಲ್ಲ. ಹಾಗಾಗಿ ನಾವು ಬೇಗ ಹೋದ್ವಿ. ಲಾಸ್ಟ್ ಟೈಮ್ ಹಂಗೆ ಮಾಡಿ ನಾವು ಬೇಗ ಕೊಡ್ಲಿಕ್ಕೆ ಹೋಗಲಿಲ್ಲ. 8 ಗಂಟೆಗೆ ಹೋಗ್ಬಿಟ್ವಿ. ಟಿಕೆಟ್ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ 1 ಗಂಟೆ ತನಕ ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡಿಬಿಟ್ಟು 1 ಗಂಟೆ ಕೊಟ್ಟು ನಾವು ಮತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲ, ಬೇಗನೆ ಬೆಳಗ್ಗೆ ಪೂಜೆಗೆ ಕೊಟ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು ಬೇಗನೆ ರಾತ್ರಿಯೇ ಟಿಕೆಟ್ ತೊಗೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇವಾಗ ದೇವಸ್ಥಾನದ ಮುಂದೆನೇ ನಾವು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಮಗೆ ತುಲಾಭಾರ ಕೊಡೋದ್ರಿಂದ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ. ಒಬ್ಬರಿಗೆ 4 ಜನ ಬಿಡ್ತಾರೆ. ಅವ್ರು ಹೇಳ್ತಾರೆ ಫಸ್ಟಿಗೆ ಒಬ್ರಿಗೆ 3 ಜನ ಬಿಡ್ತೀವಿ ಅಂತ. ಒಬ್ಬರು ಎಕ್ಸ್ಟ್ರಾ ಬಿಡ್ರಿ ಅಂತಂದರೆ ಬಿಡ್ತಾರೆ, ಪರವಾಗಿಲ್ಲ. 4 ಜನ ಹೋಗ್ಬೋದು ಒಬ್ಬರಿಗೆ. ಅದು ತುಲಾಭಾರ ಕೊಡ್ತೀವಲ್ಲ, ಅವ್ರನ್ನೂ ಸೇರಿಸ್ಕೊಂಡು.
ನಾವು ಇನ್ನೂ ಇಬ್ಬರು ಎಕ್ಸ್ಟ್ರಾ ಇದ್ದಿದ್ದರಿಂದ ನಮ್ಮ ಅಣ್ಣ ಮತ್ತು ನಮ್ಮ ಕಾವ್ಯ ಪಾಪನ ಕರ್ಕೊಂಡು ನಾವು ಕ್ಯೂ ಅಲ್ಲೇ ಬರ್ತೀವಿ, ನೀವೇ ಹೋಗಿ ಅಲ್ಲೆಲ್ಲ ಸುತ್ತರಿಯೋಕ್ಕಾಗಲ್ಲ ಲೈನಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮತ್ತು ನಮ್ಮ ಕಾವ್ಯ ಇಬ್ಬರು ಅವರು ಕ್ಯೂನಲ್ಲಿ ಹೋದರು. ಅಲ್ಲಿ ಅವರು ಬಂದ್ರೇ ಈ ಸಲ ಹೊಸ ಸಿಸ್ಟಮ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಅದನ್ನು ತೋರಿಸ್ತೀನಿ ಮುಂದೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಎಲ್ಲ ಹೊಸ ಹೊಸ ಸಿಸ್ಟಮ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ, ಹಂಗಾಗಿ ನೀವು ಫುಲ್ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಏನು ಅಂತ. ನೋಡಿ, ಇದು ದೇವಸ್ಥಾನದ ಮುಂದೆ. ಅಲ್ಲಿ ದೇವಸ್ಥಾನದ ಮುಂದೆ ಏನು ಲೆಫ್ಟ್ ಸೈಡಿಗೆ ಒಂದು ಆಫೀಸ್ ಇದೆ, ಅಲ್ಲಿ ಹೋಗಿ ತುಲಾಭಾರದ ಟಿಕೆಟ್ ನಾವು ತಗೋಬೇಕಾಗುತ್ತೆ. ನಾವು ರಾತ್ರಿಯೇ ತುಲಾಭಾರಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಬಂದಿದ್ದರಿಂದ ನಾವು ಮತ್ತೆ ಏನು ಅಲ್ಲಿ ಹೋಗಲಿಲ್ಲ. ಮತ್ತು ಪೂಜೆ ಟಿಕೆಟು ನಾವು ಪೂಜೆ ಮಾಡಿಸ್ತೀವಲ್ಲ ದೇವರಿಗೆ, ಅದ್ರ ಟಿಕೆಟನ್ನು ಅಲ್ಲೇ ಕೊಡ್ತಾರೆ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಯಾವ್ದ್ಯಾವ್ದು ಎಲ್ಲೆಲ್ಲಿ ವಿಚಾರಿಸ್ಬೇಕು ಅಂತೇಳಿ. ಹಂಗಾಗಿ ಹೊಸ್ದಾಗಿ ಹೋದ್ರೂ ಅನುಕೂಲ ಆಗುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ. ಆರಾಮಾಗಿ ಹೋಗಿ ನಾವು ಪೂಜೆ ಟಿಕೆಟ್ ಎಲ್ಲ ತೊಗೋಬೋದು. ತುಲಾಭಾರ ಟಿಕೆಟು ಹಾಗೆ ಪೂಜೆ ಟಿಕೆಟ್ ಎರಡೂ ಒಂದೇ ಕಡೆ ಸಿಗುತ್ತೆ. ನಾವು ಪೂಜೆ ಟಿಕೆಟ್ ಬೆಳಗ್ಗೆನೇ ತೊಗೊಂಡ್ರಾಯ್ತು ಅಂತೇಳಿ ತುಲಾಭಾರ ಟಿಕೆಟ್ ಒಂದು ಮಾತ್ರ ಅಲ್ಲಿ ಹೊರಗಡೆ ತೊಗೊಂಡಿದ್ವಿ. ಹಾಗೆಯೇ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ತುಲಾಭಾರದ ಕೌಂಟರ್ ಅಂತ ಏನಿದೆಯಲ್ಲ ಅಲ್ಲಿ ಬಿಡ್ತಾರೆ ತುಲಾಭಾರ ಕೊಡೋರಿಗೆ. ಪ್ರತಿಯೊಬ್ಬರಿಗೂ ಇಲ್ಲಿ ಲೈನ್ ಶುರುವಾಗುತ್ತೆ. ಇಲ್ಲಿಂದ ನಮ್ಮನ್ನು ಡೈರೆಕ್ಟ್ ಒಳಗಡೆ ಬಿಡ್ತಾರೆ ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಇಲ್ಲಿ ಬಂದು ನಾವು ಆ ಚೀಟಿ ತೋರಿಸ್ಬಿಟ್ರೆ ನಾವನ್ನ ಒಳಗೆ ಬಿಡ್ತಾರೆ. ಒಬ್ಬರಿಗೆ 4 ಜನಂತೆ ಬಿಡ್ತಾರೆ. ಇನ್ನು ಮಿಕ್ಕಿದವರು ನಾವು ಆ ಕಡೆ ಲೆಫ್ಟ್ ಸೈಡಿಗೆ ಇದೆ ನೋಡಿ ಲೈನು, ಅಲ್ಲಿಂದ ಬರಬೇಕಾಗುತ್ತೆ. ನಮ್ಮ ಅಣ್ಣ, ನಮ್ಮ ಕಾವ್ಯ ಮತ್ತು ಪಾಪ ಅವರು ಹೋದರು. ಅಲ್ಲೇ ನಾವು ಕ್ಯೂ ಅಲ್ಲಿ ಬರ್ತೀವಿ, ನೀವೀಗ ಡೈರೆಕ್ಟ್ ಒಳಗೆ ಹೋಗ್ಬಿಡ್ರಿ, ಅಪ್ಪಾಜಿ ಅಮ್ಮ ಕಾಲು ನೋವಲ್ಲ ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರು ಹೋದರು. ಹಂಗಾಗಿ ನಾವು ಬಂದ್ವಿ ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ, ನಾವು ಒಳಗಡೆ ಬಂದ್ವಿ. ನಮ್ಮ ಕಾವ್ಯ ಮತ್ತು ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ನೋಡಿ, ದೇವರ ದರ್ಶನಕ್ಕೆ ಸಾಲು ಅಂತ ಇದೆಯಲ್ಲ ಅಲ್ಲಿಂದ ಅವರು ಬರ್ತಾರೆ. ನಾವಿಲ್ಲಿ ಒಳಗಡೆ ಹಿಂಗೆ ಹೋಗ್ತೀವಿ ನೋಡಿ. ತುಲಾಭಾರಕ್ಕೆ ಎಷ್ಟಾಯಿತು ಅಮೌಂಟು ಅಂತ, ನನ್ನ ಮಗನ ಹೆಸರು ಮತ್ತು 11 ವರ್ಷ, ನವಧಾನ್ಯ 3500 ರೂಪಾಯಿ ಆಗಿದೆ. ನಾವು ಯಾವ ವಸ್ತು ಕೊಡ್ತೀವಿ, ಏನು ಕೊಡ್ತೀವಿ ಅನ್ನೋದ್ರ ಮೇಲೆ ಅಮೌಂಟು ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಮಕ್ಕಳು ಆಗಿರಲಿ ದೊಡ್ಡವರಾಗಿರಲಿ ಅವರು ವೆಯ್ಟು ಮತ್ತು ವಯಸ್ಸಿಗೆ ಅನುಗುಣವಾಗಿ ದುಡ್ಡು ಕಟ್ಟಿಸ್ಕೊತಾರೆ. ನಾವು ಅಲ್ಲೇ ಹಾಗೆಯೇ ಕೊಡಲ್ಲ ಅಮೌಂಟು ಅನ್ನಂಗಿದ್ರೆ ಮನೆಯಿಂದನೇ ನಾವು ಆ ವಸ್ತುನ ತಗೊಂಡು ಹೋಗ್ಬೋದು ನೋಡಿ. ಇವಾಗ ಬಂದು ನಾನು ಒಳಗಡೆ ವಿಡಿಯೋ ಮಾಡ್ಬೋದು ಹೆಂಗೆ ಅಂತೇಳಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಂದಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಒಳಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಇದೇ ನವಧಾನ್ಯ ನನ್ನ ಮಗನಿಗೆ ಕೊಟ್ಟಿರೋದು, ತಂದಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಲ್ಲಿ ಒಳಗಡೆ ವೀರೇಂದ್ರ ಹೆಗಡೆ ಅವರು ಸಹ ಕೂತ್ಕೊಂಡಿದ್ರು. ನಮ್ಮದು ಕ್ಯೂ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಎದ್ದೋಗ್ಬಿಟ್ರು. ಫಸ್ಟು 5 ತುಲಾಭಾರ ಆಗೋವರೆಗೂ ಅಲ್ಲಿ ಕೂತ್ಕೊಂಡಿರ್ತಾರೆ, ಆಮೇಲೆ ಹೋಗ್ತಾರೆ. ಇವಾಗ ನೋಡಿ ನನ್ನ ಮಗನಿಗೆ ತುಲಾಭಾರ ಕೊಡ್ತಾಯಿದ್ದೀವಿ. ಯಾವ ರೀತಿ ಕೊಡ್ತಾರೆ ಏನು ಅನ್ನೋದನ್ನು ನೋಡದೇ ಇರೋರು ನೋಡಿ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನೀವು ಯಾರಾದರೂ ತುಲಾಭಾರ ಕೊಡಬೇಕು ಅಂತ ಇರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ನೀವು ನನ್ನ ಮಗ ಇಲ್ಲಿ ತಕಡೀಲಿ ಕೂತ್ಕೊಂಡಿದ್ದಾನೆ, ಕೂರಿಸ್ಬಿಟ್ಟು ಅವನ ಕೈಯಲ್ಲಿ ಹಣ್ಣು ಕಾಯಿ ಎಲ್ಲ ಕೊಡ್ತಾರೆ. ಈ ಕಡೆ ಏನು ಅಕ್ಕಿ ಬೇಳೆ ಅದನ್ನು ಇಟ್ಬಿಟ್ಟು ಮೇಲ್ಗಡೆ ನವಧಾನ್ಯನ ಇಡ್ತಾರೆ. ಎಲ್ಲ ಇಟ್ಟುಬಿಟ್ಟು ನವಧಾನ್ಯನ 3 ರೌಂಡು ಸುತ್ತರಿಸ್ತಾರೆ. ಇದೇ ತುಲಾಭಾರ, ಇದೇ ರೀತಿ ಮಾಡ್ತಾರೆ. ಮೊದಲೆಲ್ಲ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ವೀರೇಂದ್ರ ಹೆಗಡೆ ಅವ್ರ ಸಮ್ಮುಖದಲ್ಲೇ ನನ್ನ ಮಗನಿಗೆ ತುಲಾಭಾರ ಕೊಟ್ಟಿದ್ವಿ. ಆವಾಗ ಅವರೇ ಹೇಳಿದ್ರು, ವಿಡಿಯೋ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ, ಅಜ್ಜವರಿದ್ದಾರೆ ಅಂತೇಳಿ. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಈಗಲೂ ಇದ್ದರೂ ಅಲ್ಲಿ ಒಂದು ಚೇರ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕೂತ್ಕೊಂಡಿರ್ತಾರೆ ವೀರೇಂದ್ರ ಹೆಗಡೆ ಅವರು. ಈ ಸಲ ನಮ್ಮದು ಬರೋ ಅಷ್ಟೊತ್ತಿಗೆ ನನ್ನ ಮಗನ ಕರ್ಕೊಂಡು ಆಲ್ರೆಡಿ ಎದ್ದೋಗ್ಬಿಟ್ರು ಅವರು. ಹಾಗಾಗಿ ತುಲಾಭಾರ ಕೊಟ್ಬಿಟ್ಟು ನಾವು ಬಂದ್ವಿ. ಬೆಳಗ್ಗೆ ಇದು 7:30 ಸಮಯ ಆಗಿದೆ ಇವಾಗ ನೋಡಿ. ಅದಕ್ಕೆ ತುಲಾಭಾರ ಕೊಟ್ಟಿದ್ದಕ್ಕೆ ಸಪ್ರೇಟು ಹಣ್ಣು ಕಾಯಿ ಪ್ರಸಾದ ಎಲ್ಲ ಕೊಡ್ತಾರೆ. ಈಗ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ ನೋಡಿ. ದೇವಸ್ಥಾನದೊಳಗಡೆ ದರ್ಶನಕ್ಕೆ ನಾವು ಪೂಜೆ ಟಿಕೆಟು ಸರ್ವ ಸೇವೆ ಇರೋದು ತೊಗೊಂಡಿದ್ವಿ. ಅದು ಬಂದು 1500 ರೂಪಾಯಿ ಆಗುತ್ತೆ. ಈ ಒಂದು ಪೂಜೆ ಟಿಕೆಟ್ ತಗೊಳೋದ್ರಿಂದ ವಿಶೇಷವಾಗಿ ಪೂಜೆ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು. ಒಳಗಡೆ ದರ್ಶನ ಎಲ್ಲ ಮುಗಿಸ್ಬಿಟ್ಟು ನಮಗೆ ವಿಶೇಷವಾಗಿ ಎಲ್ಲರ ಹೆಸರಲ್ಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಯಾರ್ಯಾರು ಹೇಳ್ತೀವಿ ಎಲ್ಲರ ಹೆಸರಲ್ಲೂ ಅಭಿಷೇಕ ಮಾಡ್ತಾರೆ. ನೋಡ್ತಾ ಇರ್ಬೋದು. ನಮ್ಮದು ಮಾಡಿದ್ರು ಇದೇ ಥರ. ನಮ್ಮ ಅಮ್ಮರು ನಾವು ಇಬ್ಬರೂ ಇದೇ ಥರ ಪೂಜೆ ಟಿಕೆಟ್ ತೊಗೊಳೋದು, ಸರ್ವ ಸೇವೆ ಮಾಡಿಸ್ತೀವಿ ಪ್ರತಿ ವರ್ಷವೂ. ನಮ್ಮದು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ, ನಮ್ಮಮ್ಮ ನಮ್ಮ ಅಪ್ಪಾಜಿದು ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನಮ್ಮ ಎಲ್ಲರ ಹೆಸರಲ್ಲೂ ಅಭಿಷೇಕ ಮಾಡ್ತಾರೆ, ದೇವ್ರ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ, ವಿಶೇಷ ಪೂಜೆ ಮಾಡ್ತಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ನಾವು ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಈ ಪೂಜೆ ಮಾಡಿಸೋದ್ರಿಂದ. ಮತ್ತು ಪ್ರಸಾದನೂ ತುಂಬ ಡಿಫ್ರೆಂಟಾಗಿರುತ್ತೆ. ಈ ಒಂದು ಸರ್ವ ಸೇವೆ ಪೂಜೆ ಮಾಡಿಸಿದ್ದಕ್ಕೆ ಪ್ರತಿಯೊಂದೂ ಡಿಫ್ರೆಂಟ್ ಪ್ರಸಾದ ಕೊಟ್ಟಿರ್ತಾರೆ. ಹಾಗೆ ಒಂದು ಶಲ್ಯನೂ ಕೊಡ್ತಾರೆ. ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ. ದೇವರಿಂದ ಕಳಿಸ್ತಿದ್ವಲ್ಲ ಮನೆಗೆ ಬಂದಾಗ ಆ ಪೂಜೆ ಮಾಡಬೇಕಾದ್ರೆ ಇದ್ದಿದ್ದು ವಿಡಿಯೋದಲ್ಲಿ ಇದೇ ಪ್ರಸಾದ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗೆಲ್ಲ ಮುಗೀತು, ಅದು ಪೂಜೆ ಮಾಡಿದ್ದೆಲ್ಲ
ಅಪ್ಪಾಜಿಗೆ ಎಲ್ಲರಿಗೂ ವಿಶೇಷವಾಗಿ ಅರ್ಚನೆ ಮಾಡಿದರು. ಹಾಗೆಯೇ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹೊರಗೆ ಬಂದ್ವಿ. ಆಲ್ರೆಡಿ 9 ಗಂಟೆ ಅನಿಸುತ್ತೆ ನಾವು ಹೊರಗಡೆ ಬಂದಾಗ. ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಲ್ಲಾದರೂ ವೀಡಿಯೋ ಮಾಡೋದು ನೋಡಿಬಿಟ್ರೆ ಅವರು ಮೊಬೈಲೇ ಇಸ್ಕೊಂಡ್ಬಿಡ್ತಾರೆ, ಇಲ್ಲಿ ಯಾಕೆ ವೀಡಿಯೋ ಮಾಡ್ತೀರಾ ಅಂತ. ಹಂಗಾಗಿ ನಾನು ಸ್ವಲ್ಪ ಭಯ ಪಟ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಇವಾಗ ಹೊರಗೆ ಬಂದ್ವಿ. ಎಷ್ಟು ಜನ ಇದ್ದಾರೆ ನೋಡಿ. 9 ಗಂಟೆ ಆಗಿದೆ. ಕರೆಕ್ಟಾಗಿ 9 ಗಂಟೆ ಅಷ್ಟೊತ್ತಿಗೆ ನಾವು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಹೊರಗೆ ಬಂದ್ವಿ. ಇವಾಗ ನಮ್ಮ ಅಣ್ಣ ನಮ್ಮ ಕಾವ್ಯ ಅವರೇನು ಬಂದಿರಲಿಲ್ಲ. ಅವರಿಗೆ ಕಾಲ್ ಮಾಡಿದ್ವಿ ಎಲ್ಲಿದ್ದೀರಾ ಅಂತೇಳಿ. ಇಲ್ಲ ನಾವೇನು ಹೋಗ್ತಾ ಇದ್ದೀವಿ, ನೀವು ಹೋಗಿ ರೂಮಲ್ಲಿ ಇರ್ರಿ, ದರ್ಶನ ಮಾಡ್ಕೊಂಡು ಬಂದಿದ್ದೀರಲ್ಲ ಹೆಂಗೂ ನಾವು ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೊರಗೆ ಬಂದು ಟಿಫನ್ ಮಾಡಲಿಕ್ಕೆ ಅಂತ ಹೊರಟ್ವಿ. ಇದು ಬಂದು ನೋಡಿ ಕ್ಲಿಪ್ಪಿಂಗ್ಸ್ ಎಡಿಟ್ ಮಾಡುವಾಗ ಮಿಸ್ ಆಗಿದೆ. ಇದು ನಾವು ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ವಲ್ಲ, ಅದು ಒಂದು ಕ್ಲಿಪ್ಪಿಂಗ್. ಇದು ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ರಶ್ ಆಗಿದೆ ಅಂತ. ಹಾಗೆಯೇ ನಮ್ಮ ಅಣ್ಣ ನಮ್ಮ ಕಾವ್ಯ ಹೊರಗಡೆ ಹೋದ್ರು ಅಂತಂದಲ್ಲ, ಹೊಸ್ದಾಗಿ ರೂಲ್ಸ್ ಮಾಡಿದ್ದಾರೆ ದರ್ಶನಕ್ಕೆ ಅಂತೇಳಿ. ಇದೇ ನೋಡಿ ಇಲ್ಲೆಲ್ಲ ಒಂದು ರೂಮಲ್ಲಿ AC ರೂಮ್ ಮಾಡಿದ್ದಾರೆ. ಇಲ್ಲಿ ಬಂದು ಕೂರಿಸ್ತಾರಂತೆ ಒಂದು ದೊಡ್ಡ ಹಾಲಲ್ಲಿ. ತುಂಬ ಚೆನ್ನಾಗಿದೆ. ಕ್ಯೂ ಅಲ್ಲಿ ಸುತ್ತರಿಯೋದಕ್ಕಿಂತ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೊಂದು ಬ್ಯಾಚ್ ಒಂದೊಂದು ಸಲ ದರ್ಶನಕ್ಕೆ ಕಳಿಸ್ತಾರಂತೆ. ನಮ್ಮ ಕಾವ್ಯ ಇದೊಂದು ಕ್ಲಿಪ್ಪಿಂಗ್ ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ಲು. ಅಕ್ಕ ಈ ವಿಡಿಯೋನು ಶೇರ್ ಮಾಡು, ಹೊಸ್ದಾಗಿ ಹೋಗೋರಿಗೆ ಅನುಕೂಲ ಆಗುತ್ತೆ, ನೋಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವಿಡಿಯೋನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ಚೇರ್ ಹಾಕಿ ಕೂರಿಸ್ತಾರೆ. ಒಂದೊಂದು ಬ್ಯಾಚ್ ಒಳಗಡೆ ಬಿಡ್ತಾರೆ. ಹಾಗೆ ದರ್ಶನಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡ್ಬೋದು. ಇದು ಬಂದು ನೆಕ್ಸ್ಟ್ ನೋಡಿ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದಾಗ ಫೋಟೋ ತೆಗೆಸ್ಕೊತಾ ಇದ್ವಿ. ನಮ್ಮ ಕಾವ್ಯ ನಮ್ಮ ಅಣ್ಣ ಅವರು ಸಪ್ರೇಟ್ ಹೋಗಿದ್ರಿಂದ ಫೋಟೋ ಜೊತೆಗೆ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ ಪಾಪ. ಅವ್ರು ನೆಕ್ಸ್ಟ್ ಸಪ್ರೇಟಾಗಿ ತೆಗೆಸ್ಕೊಂಡ್ರು. ಇದು ಬಂದು ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಾನು, ನಮ್ಮ ಮನೆಯವರು ನಾವು ಜೊತೆಗೆ ಹೋಗಿದ್ವಲ್ಲ, ಹಂಗಾಗಿ ನಾವು ಬಂದು ಲಾಸ್ಟಿಗೆ ನಮ್ಮದು ಮಾತ್ರ ಫೋಟೋ ತಕ್ಕೊಂಡ್ವಿ. ಅದು ಮಾತ್ರ ಫೋಟೋಸ್ ನನ್ನ ಹತ್ರ ಇದೆ ಅಷ್ಟೇ. ಇದು ಬಂದು ದೇವಸ್ಥಾನದ ಹೊರಗಡೆ ನೋಡಿ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಇದ್ದರು. ವೀಕೆಂಡ್ ಆಗಿರೋದ್ರಿಂದ ಇಲ್ಲಿ ಅಂದರೆ ಅಲ್ಲಿ ಜನ, ಹಾಗೆ ಬಿಸಿಲು, ತುಂಬ ಬಿಸಿಲು ಇತ್ತು. ಸಖತ್ ಹೀಟ ಬೇರೆ ಅಲ್ವಾ ಅಲ್ಲಿ ಮಲೆನಾಡು ಭಾಗದಲ್ಲಿ. ಹಾಗಾಗಿ ಎಲ್ಲೂ ನಿಂತ್ಕೊಳಕ್ಕೆ ಆಗ್ತಾಯಿರಲಿಲ್ಲ ಬಿಸಿಲಿಗೆ. ನಾವು ಬೇರೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟಿದ್ವಾ, ಟಿಫನ್ ಬೇರೆ ಮಾಡಿದ್ದಿಲ್ಲ. ಹಾಗಾಗಿ ಟಿಫನ್ ಮಾಡೋಣ ಅಂಥೇಳಿ ಸೈಡಿಗೆ ನಿಂತ್ಕೊಂಡಿದ್ವಿ. ಹಾಗೆಯೇ ನಮ್ಮಮ್ಮ ಮತ್ತೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅನ್ಕೋಬೋದು. ನಾವು ಬೆಳ್ಳಿ ತೇರು ಎಳ್ಸೋಣ ಅಂಥೇಳಿ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರು. ನೋಡಿ ಇದೇ ಬೆಳ್ಳಿ ರಥ ಧರ್ಮಸ್ಥಳದ್ದು. ಈ ರಥನ ಎಳಿಸ್ಲಿಕ್ಕೆ ಸ್ವಲ್ಪ ಪ್ರೋಸೆಸ್ ಎಲ್ಲ ಇರುತ್ತೆ. ಅದಕ್ಕೆ ನಮ್ಮಮ್ಮ ಇದು ಏನೋ ಹೇಳ್ಕೊಂಡಿದ್ರು, ಅದೆಲ್ಲ ಮುಗಿದ್ಮೇಲೆ ನಾನು ಬೆಳ್ಳಿ ರಥ ಎಳಿಸ್ತೀನಿ ಅಂತೇಳಿ. ಹಂಗಾಗಿ ಅದನ್ನು ಯಾವ ರೀತಿ ಏನು ಮಾಡಬೇಕು ಹೇಗೆ ಅಂತೇಳಿ ಅಲ್ಲಿ ಕೇಳೋಣ ಅಂತೇಳಿ ನಿಂತ್ಕೊಂಡಿದ್ರು. ಅಲ್ಲಿ ಹೋಗಿ ತುಲಾಭಾರದ ಹತ್ರ ಕೇಳಿದ್ವಿ. ಅವ್ರು ಹೋಗಿ ಅಲ್ಲಿ ಆಫೀಸ್ ಹತ್ರ ಕೇಳ್ರಿ ಅಂತ ಹೇಳಿದ್ರು. ಮತ್ತೆ ಹೋಗಿ ಅಲ್ಲಿ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಪಕ್ಕ ಇದೆಯಲ್ಲ ಆಫೀಸು, ಅಲ್ಲಿ ಹೋಗಿ ಆಫೀಸ್ ಹತ್ರ ಕೇಳಿದ್ವಿ. ಅಲ್ಲಿ ಒಂದು ಫೋನ್ ನಂಬರ್ ಕೊಡ್ತಾರೆ. ಆಫೀಸಲ್ಲಿ ಕೇಳಿದರೆ ಬೆಳ್ಳಿ ರಥ ಎಳಿಸ್ಬೇಕು ನಾವು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತಂದರೆ ಕೊಡ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ ಫೋನ್ ನಂಬರ್ ಕೊಡ್ತಾರೆ ಒಂದು. ಆ ಫೋನ್ ನಂಬರಿಗೆ ನಾವು ಫೋನ್ ಮಾಡಿಬಿಟ್ಟು ಒಂದು 2 ದಿನ ಮುಂಚೆನೇ ಬುಕ್ ಮಾಡಿಕೊಂಡು ಬರಬೇಕಾಗುತ್ತೆ. ಬೆಳ್ಳಿ ರಥ ಎಳಿಸ್ಬೇಕು ಅಂತಂದರೆ ಸೋಮವಾರ ಹೋದರೆ 6,000 ಅಮೌಂಟ್ ಆಗುತ್ತೆ, ಶುಕ್ರವಾರ ಹೋದರೆ 16,000 ಅಮೌಂಟ್ ಆಗುತ್ತಂತೆ. ಈ ಅಮೌಂಟನ್ನು ನಾವು ಕಟ್ಬಿಟ್ಟು ಬೆಳ್ಳಿ ರಥನ ಎಳಿಸ್ಬೇಕಾಗುತ್ತೆ. ಹಾಗೆಯೇ ಅಲ್ಲಿಂದ ಎಲ್ಲ ಕೇಳಿಕೊಂಡು ಬಂದು ನಾವು ಟಿಫನ್ ಮಾಡಲಿಕ್ಕೆ ಅಂತೇಳಿ ಬಂದ್ವಿ. ನೋಡ್ತಾ ಇರ್ಬೋದು, ಇದು ತೃಪ್ತಿ ಹೋಟ್ಲಿಗೆ ಬಂದ್ವಿ. ನೇತ್ರಾವತಿ ರೂಮ್ ವಸತಿ ಗೃಹ ಏನಿದೆಯಲ್ಲ ಅದರ ಆಪೋಸಿಟೇ ಇರೋದು ತೃಪ್ತಿ ಹೋಟೆಲು. ತುಂಬ ಚೆನ್ನಾಗಿತ್ತು ತಿಂಡಿ. ನಾನು ಬಂದು ಚೌಚೌ ಬಾತ್ ತೊಗೊಂಡೆ, ನಮ್ಮಮ್ಮ ಸೆಟ್ ದೋಸೆ ತೊಗೊಂಡ್ರು, ರೈಸ್ ಬಾತು, ಖಾಲಿ ದೋಸೆ, ಮಸಾಲೆ ದೋಸೆ, ಇಡ್ಲಿ ವಡೆ ಎಲ್ಲ ತೊಗೊಂಡ್ವಿ. ನೋಡ್ತಾ ಇರ್ಬೋದು ಬಿಲ್ 500 ರೂಪಾಯಿ ಆಯಿತು. ತುಂಬ ಚೆನ್ನಾಗಿತ್ತು. ಬಟ್ ಚೌಚೌ ಬಾತ್ ಒಂದು ನನಗೆ ಇಷ್ಟ ಆಗಲಿಲ್ಲ. ಕೇಸರಿ ಬಾತು ಫುಲ್ಲು ಡ್ರೈ ಆಗಿತ್ತು. ಸ್ವಲ್ಪನೂ ಆಯಿಲ್, ತುಪ್ಪ, ದ್ರಾಕ್ಷಿ ಗೋಡಂಬಿ ಏನೂ ಇರಲಿಲ್ಲ ಅದರಲ್ಲಿ. ಅದೊಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಟಿಫನ್ನು ತುಂಬ ಚೆನ್ನಾಗಿತ್ತು. ನಾವು ಟಿಫನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಅಣ್ಣ ನಮ್ಮ ಕಾವ್ಯ ಅವರು ಬಂದು ಟಿಫನ್ ಅಲ್ಲೇ ಮಾಡಿದ್ರು. ಅದೊಂದು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಮರ್ತೇ ಬಿಟ್ಟೆ. ಲಾಸ್ಟಿಗೆ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಬಂದ್ವಿ ನಾವು. ಕೆಳಗಡೆ ಇದೆ ತೃಪ್ತಿ ಹೋಟೆಲು. ಇದು ನಾವು ಬಂದಿರೋದು ಮೇಲ್ಗಡೆ. ಕೆಳಗಡೆ ಇರೋ ತೃಪ್ತಿ ಹೋಟ್ಲಿಗೆ ಹೋಗ್ಬಿಟ್ರೆ ಸಖತ್ ರಶ್ಶು. ಅಲ್ಲೆಲ್ಲ ಸೆಲ್ಫ್ ಸರ್ವಿಸ್ ಇರುತ್ತೆ. ಸುಮಾರು ಜನ ಇರ್ತಾರೆ. ದೇವ್ರ ದರ್ಶನಕ್ಕೆ ಹೆಂಗೆ ಕ್ಯೂ ಅಲ್ಲಿ ನಿಂತ್ಕೊಳ್ತೀವಲ್ಲ ಆ ರೀತಿ ನಿಂತ್ಕೋಬೇಕಾಗುತ್ತೆ ಅಲ್ಲಿ. ಹಂಗಾಗಿ ನಾವು ಬಂದು ಮೇಲ್ಗಡೆನೇ ಸಿಟ್ಔಟ್ ಎಲ್ಲ ಇದೆ, ಅಲ್ಲಿ ಟಿಫನ್ ಮಾಡಿಕೊಂಡು ಬಂದ್ವಿ. ಟಿಫನ್ ಮಾಡಿಕೊಂಡು ರೂಮಿಗೆ ಬಂದು ನಾವೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಇವಾಗ ಸೀದಾ ಊರಿಗೆ ಹೊರಟ್ವಿ. ನಾನು ರೂಮಲ್ಲಿ ಎಲ್ಲೂ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಡೈರೆಕ್ಟ್ ನೋಡಿ ಘಾಟ್ ಸೆಕ್ಷನ್ನು ಚಾರ್ಮಡಿ ಘಾಟಲ್ಲಿ ವೀಡಿಯೋ ಶುರು ಮಾಡಿದ್ದೀನಿ.
ನಮ್ಮ ಮನೆಯವರು ಬಂದು ನೆಕ್ಸ್ಟ್ ಡೇನೇ ಡ್ಯೂಟಿಗೆ ಹೋಗಬೇಕಾಗಿತ್ತು, ರಜೆ ಕೊಟ್ಟಿರಲಿಲ್ಲ. ಹಂಗಾಗಿ ನಾವು ಬೇಗ ಊರಿಗೆ ಹೋದರೆ ಅವರು ದುರ್ಗಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಬಂದರೆ 12 ಗಂಟೆಗೆ ನಾವು ರೂಮ್ ಖಾಲಿ ಮಾಡಿದ್ವಿ. ನೋಡಿ, ಇದು ಚಾರ್ಮುಡಿ ಘಾಟಲ್ಲಿ ಬಂದು ಫುಲ್ ಜಾರ್ ಸೋಡಾ ಮಾರ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು ಫುಲ್ ಜಾರ್ ಸೋಡಾ. ನಾವು ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಅದನ್ನು ಟ್ರೈ ಮಾಡಿದ್ವಿ, ತುಂಬ ಇಷ್ಟ ಆಗಿತ್ತು. ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣವ್ರು ಯಾರೂ ಕುಡ್ದಿರಲಿಲ್ಲ ಅದನ್ನು ಫುಲ್ ಜಾರ್ ಸೋಡಾನ. ಈ ಜರ್ನಿ ಮಾಡ್ತೀವಲ್ಲ, ಗ್ಯಾಸ್ಟ್ರಿಕ್ಕು ಅದೆಲ್ಲ ಆಗಿರುತ್ತಲ್ಲ, ಹಂಗಾಗಿ ತುಂಬ ಒಳ್ಳೆಯದು ಅದು ಹೆಲ್ತಿಗೆ, ವಾಮಿಟ್ ಎಲ್ಲ ಆಗೋಲ್ಲ. ಹಾಗಾಗಿ ನೋಡೋಣ ಹೆಂಗಿರುತ್ತೆ, ನಾವು ಟ್ರೈ ಮಾಡ್ತೀವಿ ಅಂತಂದರು. ನಾವು ಬಂದು ಅದಕ್ಕೆ ನಿಲ್ಲಿಸಿದ್ವಿ ಅಲ್ಲಿ ಕುಡಿಯೋಣ ಅಂತ. ನೋಡ್ತಾ ಇರ್ಬೋದು, ಅವ್ರು ಆಗ್ತಾಯಿದ್ರು, ಎಲ್ಲರೂ ಒಂದೊಂದು ಕುಡಿದ್ವಿ. ಅವರ ರಿಯಾಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಇದು ಫುಲ್ ಜಾರ್ ಸೋಡಾ ಕುಡಿಬೇಕಾದ್ರೆ ಯಾವ್ಯಾವ ರೀತಿ ರಿಯಾಕ್ಷನ್ ಮಾಡಿದ್ದಾರೆ ಅಂತಲೂ ಅದು ವೀಡಿಯೋ ಹಾಕಿದ್ದೀನಿ, ನೋಡಿ. ನೀವೇ ನಗ್ತೀರಾ ಅನಿಸುತ್ತೆ. ನನ್ನ ಅಳಿಯನೂ ಕುಡಿಬೇಕಾದ್ರೆ ಒಂಥರ ಮುಖ ಎಲ್ಲ ಸುಳಿಸ್ತಾ ಇದ್ದ. ನೋಡಿ, ನನ್ನ ಮಗ ಕುಡಿತಾ ಇದ್ದಾನೆ, ಹೆಂಗೆ ಮಾಡ್ತಾನೆ. ಇವನಿಗಂದರೆ ಸ್ವಲ್ಪ ಅಭ್ಯಾಸ ಇದೆ. ನಾವು ಲಾಸ್ಟ್ ಟೈಮ್ ಹೋದಾಗ ಇದನ್ನು ಕುಡ್ದಿದ್ದ ನನ್ನ ಮಗ. ರೀಲ್ಸಲ್ಲೆಲ್ಲ ಕುಡಿಯೋದು ನೋಡಿ, ಇಲ್ಲ ನಾವು ಕುಡಿಬೇಕು ಅಂತ. ಅದಕ್ಕೆ ಚಿಯಾ ಸೀಡ್ಸ್ ಅಂತ ಹಾಕಿರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಅದೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಅಳಿಯನಿಗೂ ಸ್ವಲ್ಪ ಉಪ್ಪು ಹುಳಿ ಅಂದರೆ ತುಂಬ ಇಷ್ಟ, ಕುಡಿತಾ ಇದ್ದ ಅವನು. ಇವಾಗ ನೆಕ್ಸ್ಟ್ ನಮ್ಮ ಅಣ್ಣ ಕುಡಿತಾ ಇದ್ದಾನೆ. ಎಲ್ಲರೂ ಕುಡಿಯೋದನ್ನು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈ ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಚಾರ್ಮುಡಿ ಘಾಟಲ್ಲಿ ಜಾಸ್ತಿ ಇರ್ತಾ ಇರಲಿಲ್ಲ ಇದು ಫುಲ್ ಜಾರ್ ಸೋಡಾ. ಈ ಸಲ ಕೆಲವರು ಇಟ್ಟಿದ್ದಾರೆ. ಇದು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದಾರಿ ಉದ್ದಕ್ಕೂ ಇಟ್ಕೊಂಡಿರ್ತಾರೆ, ನೀವು ನೋಡಿರ್ಬೋದು ಸುಬ್ರಹ್ಮಣ್ಯಕ್ಕೆ ಹೋಗೋರು. ನಾವು ಈ ಸಲ ಹೋಗಲಿಲ್ಲ ಸುಬ್ರಹ್ಮಣ್ಯಕ್ಕೆ, ಸೀದಾ ಧರ್ಮಸ್ಥಳದಿಂದ ಊರಿಗೆ ಬಂದ್ವಿ. ನೋಡಿ, ಇದು ನಮ್ಮ ಅಪ್ಪಾಜಿ ಕುಡಿತಾ ಇದ್ದಾರೆ ಇವಾಗ. ಲಾಸ್ಟಿಗೆ ಪೈನಾಪಲ್ ಹಣ್ಣು ತೊಗೊಂಡು ಕಟ್ ಮಾಡಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಎಲ್ಲರೂ ತಿನ್ಕೊತ ಮನೆಗೆ ಬಂದ್ವಿ ನಾವು. ನೆಕ್ಸ್ಟು ಕೊನೆಗೆ ನಾನು ನಮ್ಮ ಕಾವ್ಯ ಇಬ್ಬರು ಸೇರಿಕೊಂಡು ಒಂದು ಕುಡಿದ್ವಿ. ನಾನು ಕುಡ್ದಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಇವ್ರದ್ದು ನೋಡಿ, ಲಾಸ್ಟಿಗೆ ಪೈನಾಪಲ್ ಹಣ್ಣು ನನ್ನ ಅಳಿಯ ತಿಂತಾಯಿದ್ದಾನೆ. ರಿಯಾಕ್ಷನ್ ಅವನು ಸ್ವಲ್ಪ ಮುಖ ಸುಳಿಸ್ತಾನೆ ಅಂತ ನಾವು ವೀಡಿಯೋ ಮಾಡ್ಕೊಂಡ್ರೆ ಅವನು ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ಏನದು ಹುಳಿ ಉಪ್ಪು ಅಂತ ಏನು ಇದೇ ಮಾಡಲಿಲ್ಲ, ಅವನು ರಿಯಾಕ್ಟೇ ಮಾಡಲಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ. ನಮ್ಮ ಕಾವ್ಯನೂ ವೀಡಿಯೋ ಎಲ್ಲ ಮಾಡ್ತಾಳೆ, ನಮ್ಮ ಕಾವ್ಯನಿಗೂ ಸಪೋರ್ಟ್ ಮಾಡಿ. ಕಾವ್ಯ ಕ್ರಿಯೇಟಿವ್ ವ್ಲಾಗ್ಸ್ ಅಂತ ನೋಡಿ. ಹಾಗೇ ಬಂದ್ವಿ ನಾವು. ಇದು ಮತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹೋಗ್ತಾನೆ ಚಾರ್ಮುಡಿ ಘಾಟಲ್ಲಿ ಇದೆಯಲ್ಲ, ನೀವು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ. ಹೋಗ್ಬೇಕಾದ್ರೆ ನಾವು ದರ್ಶನ ಮಾಡ್ಸೋಕ್ಕಾಗಿದ್ದಿಲ್ಲ ದೇವ್ರದ್ದು. ನಾನು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಕಾರ್ ಮೂವ್ ಆಗಿಬಿಡ್ತು. ಹಂಗಾಗಿ ನಾನು ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ. ದೇವ್ರನ್ನ ನೀಟಾಗಿ ತೋರಿಸಿದ್ದೀನಿ, ನೀವು ದೇವ್ರ ದರ್ಶನ ಮಾಡಿ. ಅಲ್ಲಿ ದೇವ್ರ ಮುಂದೆ ನಾವು ಸುಮಾರು ಹೊತ್ತು ಗಾಡಿ ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ, ಹಿಂದೆನೇ ಸುಮಾರು ಗಾಡಿ ನಿಂತಿರ್ತಾವಲ್ಲ. ಹಂಗಾಗಿ ನಾವು ಅವ್ರು ಕುಂಕುಮ ಕೊಡ್ತಾರೆ, ಹಚ್ಕೊಂಡು ಕೈ ಮುಗಿದ್ಬಿಟ್ಟು ಹೋಗ್ಬಿಡ್ಬೇಕು. ನಾವು ಚಾರ್ಮುಡಿ ಘಾಟನ 12 ತಿರುವುಗಳನ್ನ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ ದಾಟ್ಕೊಂಡು ಅನ್ನೋದಕ್ಕೆ ಒಂದು ದೇವ್ರ ಹತ್ರ ನಿಲ್ಲಿಸ್ಬಿಟ್ಟು ಕೈ ಮುಗಿದು ಈಗ ನಾವು ದಾರಿನ ಮುಂದೆ ಸಾಗಬೇಕು. ನೋಡಿ, ವ್ಯೂ ತುಂಬ ಚೆನ್ನಾಗಿತ್ತು. ಅದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆಯೇ ಮುಂದೆ ಬರ್ತಾ ಅಲ್ಲಿ ಘಾಟ್ ಸೆಕ್ಷನಲ್ಲಿ ವ್ಯೂ ಜರಿಗಳೆಲ್ಲ ಹರಿತಿರುತ್ತಲ್ಲ, ಚಿಕ್ಕ ಚಿಕ್ಕ ಫಾಲ್ಸ್ಗಳು. ನಾವು ಹೋಗುವಾಗ ಅಲ್ಲೆಲ್ಲೂ ನಿಲ್ಲಿಸಿರಲಿಲ್ಲ. ನನ್ನ ಮಗ ಲಾಸ್ಟ್ ಟೈಮ್ ನಿಲ್ಲಿಸ್ಲಿಲ್ಲ, ನೀವು ನಾನು ಹೋಗಬೇಕು ನೀರಲ್ಲಿ ಆಟಾಡಬೇಕು ಅಂತಂದ. ಹಿಂದೆನೇ ಪೊಲೀಸ್ ಗಾಡಿನೂ ಬರ್ತಾಯಿತ್ತು. ಸುಮ್ಮನೆ ಆಟ ಆಡ್ತಾನೇನೋ ಬಿಡತ್ಲಾಗೆ ಒಂದು ಹತ್ರ ನಿಲ್ಲಿಸ್ಕೊಳ್ಳೋಣ, ನನಗೂ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ಒಂದು ಹತ್ರ ಬಂದು ಗಾಡಿನ ನಾವು ಸೈಡಿಗೆ ಹಾಕಿದ್ವಿ. ನೋಡ್ತಾ ಇರ್ಬೋದು, ಇದೇ ಚಿಕ್ಕದಾಗಿ ಹರಿತಾ ಇದೆ ನೋಡಿ. ಅಲ್ಲೋಗಿ ನಾವು ಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಲ್ರೆಡಿ ಮತ್ತೆ ಇನ್ನೊಬ್ಬರು ಬಂದು ಹಿಂದೆನೇ ಪೊಲೀಸ್ ಗಾಡಿ ಬರ್ತಾಯಿದೆ, ಅಲ್ಲಿ ಬೇಗ ಹೋಗಿ ಅಂತಂದರು. ಹಂಗಾಗಿ ಮತ್ತೆ ನಾವು ವಾಪಸ್ ಬಂದ್ವಿ. ಚಿಕ್ಕದಾಗಿ ಒಂದು 2 ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅಲ್ಲಿ ಸುಮಾರು ಹಿಂದಿಂದೇ ವೆಹಿಕಲ್ಸ್ ಬರ್ತಾ ಇರ್ತವೆ. ಇವ್ರು ನಮ್ಮ ಮನೆಯವರು ಬೈತಾಯಿದ್ರು, ಬೇಗ ಬರ್ರಿ, ಎಷ್ಟೊತ್ತು ಮಾಡ್ತೀರಾ ಅಂತ. ಇವರು ನನ್ನ ಮಗನೂ ನನ್ನ ಅಳಿಯನು ತರಲೆ ಮಾಡ್ತಾಯಿದ್ರು, ನೀರೊಳಗೆ ಹೋಗಿ ಆಟ ಆಡ್ತೀನಿ ಅಂತೇಳಿ. ಕೊನೆಗೆ ಆಡೋಕ್ಕೆ ಬಿಡಲಿಲ್ಲ. ನಾವೇ 3 ಜನ ಹೋಗಿದ್ದಲ್ಲಿ ನೀರು ಹತ್ರ, ಕಾರಲ್ಲೇ ಕೂತ್ಕೊಂಡಿದ್ರು ಎಲ್ಲರೂ. ಆಮೇಲೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಾ, ಮತ್ತು ಪೊಲೀಸ್ನವ್ರು ಬರ್ತಾಯಿದ್ದಾರೆ ಹಿಂದೆ ಅಂತೇಳ್ಬಿಟ್ಟು ನಾವು ಹಂಗೆ ರಿಟರ್ನ್ ಬಂದ್ವಿ ನಾವು. ಹಾಗೆಯೇ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ 6:30 ಅಷ್ಟೊತ್ತಿಗೆ ನಾವು ಆಲ್ರೆಡಿ ಊರು ತಲುಪಿಬಿಟ್ವಿ. ಬೇಗನೆ ಬಂದ್ವಿ, ಎಲ್ಲೂ ನಿಲ್ಲಿಸ್ಲಿಲ್ಲ, ಎಂಥದ್ದು ಇಲ್ಲ. ಮತ್ತು ಇಲ್ಲಿ ಬರ್ತಾ ಕಡೂರಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಹಂಗೇ ಊರಿಗೆ ಬಂದ್ವಿ. ನಾವು ಊಟ ಮಾಡೋದು ಅದೆಲ್ಲ ಜರ್ನಿ ಎಲ್ಲ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗಿದ್ವಿ. ಯಾಕೆಂದರೆ ನಾವು 4 ಗಂಟೆಗೆ ಬೆಳಗ್ಗೆ ಎದ್ದುಬಿಟ್ಟಿದ್ವಾ. ಮತ್ತು ಮಧ್ಯಾಹ್ನ ಎಲ್ಲ ಫುಲ್ಲು ಜರ್ನಿನೇ ಆಗಿತ್ತು. ನನಗೆ ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಮತ್ತೆ ಸಮಯನೇ ಸಿಗಲಿಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಊರಿಗೆ ಬಂದು ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಇದು ಊರಿಗೆ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ವಿ. ಹಾಗಾಗಿ ಇದು ನೆಕ್ಸ್ಟ್ ಡೇ ಸೋಮವಾರ ಆಗಿತ್ತಲ್ಲ, ಸೋಮವಾರ ಬಂದು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವರಿಂದ ಕಳಿಸಿದ್ವಿ. ಅದೊಂದು ಚಿಕ್ಕದಾಗಿ ವೀಡಿಯೋ, ಪೂಜೆ ಮಾಡಿರೋ ವೀಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ
ನೋಡ್ತಾ ಇರ್ಬೋದು, ನಾನೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಮನೆಯಲ್ಲಿ ಬಿಟ್ಟಿರೋ ಹೂವಿನಿಂದನೇ ಅಲಂಕಾರ ಮಾಡಿದ್ದೆ. ಪ್ರಸಾದ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಪ್ರಸಾದ ಎಲ್ಲ ನೋಡಿ ನೀವು ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. ನಮ್ಮ ಅಮ್ಮ ಪೂಜೆ ಮಾಡಿಸಿದ್ರಲ್ಲ ಅದು, ಮತ್ತು ನಾವು ಪೂಜೆ ಮಾಡಿಸಿದ್ವಲ್ಲ ಅದು, 2 ಪ್ರಸಾದನೂ ಇಟ್ಬಿಟ್ಟು ನೋಡಿ ಈ ರೀತಿ ಶಲ್ಯ ಎಲ್ಲ ಕೊಡ್ತಾರೆ. ಈ ರೀತಿ ಇಷ್ಟು ಪ್ರಸಾದ ಕೊಡ್ತಾರೆ. ಸರ್ವ ಸೇವೆ ಪೂಜೆ ಮಾಡಿಸಿದ್ರೆ ಎಲ್ಲ ಇಟ್ಬಿಟ್ಟು ನಾವು ಕೊನೆ ಪೂಜೆ ಮಾಡಿಬಿಟ್ಟು ಊಟ ಮಾಡಿ, ಪಾಯಸ ಅನ್ನ ಸಾರು ಮಾಡಿತ್ತು ಅಮ್ಮ. ಪೂಜೆ ಮಾಡಿದ್ದೆಲ್ಲ ಮುಗಿಸಿ ಊಟ ಮಾಡಿ ಸಂಜೆ ನಾವು ಮತ್ತೆ ದುರ್ಗಕ್ಕೆ ಹೊರಟ್ವಿ. ನಮ್ಮ ಮನೆಯವರು ಸಂಜೆನೇ ಹೋಗಿದ್ದರಿಂದ ನನ್ನನ್ನು ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ಕಾವ್ಯವರೆಲ್ಲ ಬಂದು ಬಿಟ್ಟು ಹೋದರು ನನ್ನನ್ನು. ನಾನು ಯಾವುದನ್ನು ವೀಡಿಯೋನ ಮಾಡಲಿಲ್ಲ. ಪೂಜೆ ಮಾಡಿದ್ದಕ್ಕೇ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಧರ್ಮಸ್ಥಳದ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಅಲ್ಲಿ ಪೂಜೆ ಪ್ರೋಸೆಸ್ ಎಲ್ಲ ಯಾವ ರೀತಿ ಇರುತ್ತೆ, ತುಲಾಭಾರ ಕೊಡೋದಾಗಿರ್ಬೋದು, ಬೆಳ್ಳಿ ರಥ ಇಳಿಸೋದಾಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.